ಒಮ್ಮೆ ಕಣ್ಣು ಮುಚ್ಚಿ 1998ಕ್ಕೆ ಹಿಂತಿರುಗಿ ನೋಡಿ. ನಿಮ್ಮ ಬಾಲ್ಯ ಇನ್ನೂ ಅಲ್ಲಿ ನಿಮ್ಮನ್ನು ಕಾಯ್ತಿದೆ. ಇವತ್ತು ನಿಮ್ಮ ಹತ್ತಿರ ದುಡ್ಡಿದೆ, ಆದರೆ ₹5 ಹಾಕಿದ ಸ್ನೇಹಿತರು ಇದ್ದಾರಾ? ಕ್ರಿಕೆಟ್ ಬಾಲ್ ಕಳೆದು ಹೋದ ದಿನಗಳು ನೆನಪಿದೆಯಾ? ಆದರೆ ನಮ್ಮ ಬಾಲ್ಯವೇ ಕಳೆದು ಹೋಗುತ್ತದೆ ಅನ್ನೋದು ಗೊತ್ತಿರಲಿಲ್ಲ. ಒಮ್ಮೆ ಆ ಮೈದಾನಕ್ಕೆ ಹೋಗಿ ನಿಲ್ಲಿ, ನಿಮ್ಮ ನಗುವಿನ ಪ್ರತಿಧ್ವನಿ ಇನ್ನೂ ಅಲ್ಲಿ ಕೇಳಿಸುತ್ತೆ. 90s ಕಿಡ್ಸ್ ಮಾತ್ರ ಆ ನೋವು ಅರ್ಥ ಮಾಡ್ಕೊಳ್ತಾರೆ. ಬಾಲ್ಯ ಮರಳಿ ಬರೋದಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಮುಂದೆ ಕುಳಿತು ದೂರದರ್ಶನ ನೋಡ್ತಾ ಇರ್ತಿದ್ವಿ. ಆದರೆ ಅಂದಿನ ಜೀವನ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಲಿಲ್ಲ. ನಮ್ಮ ಮನಸ್ಸು ಫುಲ್ ಕಲರ್ ಆಗಿತ್ತು. ಚಿಕ್ಕ ಮನೆ, ದೊಡ್ಡ ಕನಸು, ಸಣ್ಣ ಜೇಬು, ದೊಡ್ಡ ಸ್ನೇಹ. ಕ್ರಿಕೆಟ್ ಆಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರೆ ಒಬ್ಬನ ಬಳಿ ₹5, ಇನ್ನೊಬ್ಬನ ಬಳಿ ₹8. ಎಲ್ಲರೂ ಸೇರಿ ಬ್ಯಾಟು ಬಾಲು ತಗೋತಿದ್ವಿ. ಆ ಗ್ರೌಂಡ್, ಆ ಧೂಳು, ಆ ಕೂಗಾಟ, ಕೂಗಿನ ಸದ್ದು ಇವತ್ತಿಗೂ ಕಿವಿಯಲ್ಲಿ ಮೊಳಗುತ್ತೆ. ಒಮ್ಮೆ ಬಾಲ್ ಮರದ ಹಿಂದೆ ಹೋದರೆ ಎಲ್ಲರೂ ಓಡೋದು, ಒಬ್ಬನು ಮರ ಏರೋದು, ಇನ್ನೊಬ್ಬನು ಬೇಲಿ ದಾಟೋದು. ಸಿಗದೆ ಹೋದರೆ ಮುಖದಲ್ಲಿ ಬೇಸರ, ಆದರೆ ಮನಸ್ಸಿನಲ್ಲಿ ಒಗ್ಗಟ್ಟು. ಆಟ ಮುಗಿದ ಮೇಲೆ ಬೇಸತ್ತು ಕುಳಿತು ಮಾತಾಡೋದು, ಯಾರೂ ಮನೆಗೆ ಬೇಗ ಹೋಗಬಾರ್ದು ಅಂತ ಜಗಳ ಮಾಡ್ಕೊಳ್ಳೋದು. ಅದು ಸ್ನೇಹ ಅಲ್ಲ, ಅದು ಒಂದು ಜೀವನ. ಇವತ್ತು ನಮ್ಮ ಹತ್ರ ಬ್ಯಾಟು ಬಾಲು ತಗೊಳ್ಳೋದಕ್ಕೆ ಸಾಕಷ್ಟು ದುಡ್ಡಿದೆ, ಆದರೆ ₹5 ಹಾಕಿದ ಸ್ನೇಹಿತರು ಇದ್ದಾರಾ? ಯಾಕಂದರೆ ಯಾರೋ ನಗರಕ್ಕೆ ಹೋದರು, ಇನ್ಯಾರೋ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಮತ್ತಾರೋ ಕುಟುಂಬವನ್ನು ನೋಡ್ಕೊಳ್ತಿರ್ತಾರೆ. ಜವಾಬ್ದಾರಿ ಅನ್ನೋ ಪದ ನಮ್ಮ ಬಾಲ್ಯವನ್ನೇ ಕದ್ದುಕೊಂಡು ಹೋಯಿತು. ಜೀವನ ಎಲ್ಲರನ್ನೂ ಬೇರೆ ಬೇರೆ ದಾರಿಗೆ ಕರೆದೊಯ್ತು. ಕೆಲಸಕ್ಕೆ ಹೋಗ್ತಾ ಇದ್ದಾಗ ಮೈದಾನದಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಿರೋದನ್ನು ನೋಡಿದ್ರೆ ಅಕಸ್ಮಾತ್ ನಮ್ಮ ಬಾಲ್ಯ ಕಣ್ಣ ಮುಂದೆ ನಿಂತುಕೊಳ್ಳುತ್ತೆ. ಅದೇ ಗ್ರೌಂಡ್, ಅದೇ ಧೂಳು, ಪಾತ್ರಗಳು ಮಾತ್ರ ಬದಲಾವಣೆ. ನಾವು ಈಗ ಪ್ರೇಕ್ಷಕರು, ನಮ್ಮ ಬಾಲ್ಯ ಈಗ ನೆನಪು. ಎಷ್ಟು ದುಡ್ಡು ಇದ್ದರೋ, ಎಷ್ಟು ದೊಡ್ಡವರಾದರೂ ಒಮ್ಮೆ ಆ ದಿನಗಳಿಗೆ ಹೋಗಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಹುಟ್ಟುತ್ತೆ. ಆದರೆ ಸತ್ಯ ಏನು ಗೊತ್ತಾ? ಬಾಲ್ಯ ಒಂದು ಟ್ರೈನ್ ಆಗಿದೆ. ಒಮ್ಮೆ ಹೋಗಿದ್ರೆ ಮತ್ತೆ ಹಿಂತಿರುಗೋದಿಲ್ಲ. ಆದರೆ ಅದರ ನೆನಪುಗಳು ನಮ್ಮ ಹೃದಯದೊಳಗೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ. 1998 ಅದು ಕೇವಲ ಒಂದು ವರ್ಷ ಅಲ್ಲ, ಅದು ನಮ್ಮ ಹೃದಯದ ಒಂದು ಭಾಗ.